ಹಾಯ್ ಎಲ್ಲೋ ವೆಲ್ಕಮ್ ಟು ನಿಶು ರಂಜು ಕುಕ್ಕಿಂಗ್ ವಿಡಿಯೋಸ್. ಹಾಗೆ ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಟುಟ್ಟಿ ಫ್ರೂಟ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಪ್ಪಾಯಿಕಾಯಿ ಇದ್ದರೆ ಮನೇಲೆ ನೀವೊಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಪಪ್ಪಾಯಿಕಾಯಿ ಸಿಪ್ಪೆ ಎಲ್ಲ ಎರೆದು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಫುಡ್ ಕಲರ್ನ ತೊಗೊಂಡಿದ್ದೀನಿ ಮತ್ತು 1 ಕಪ್ ಸಕ್ಕರೆ ಹಾಗೆ 3/4 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ನಂತರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂತಹ ಪಪ್ಪಾಯಿಕಾಯಿ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಒಮ್ಮೆ ಪಪ್ಪಾಯಿಕಾಯಿ ಇದ್ದರೆ ಮನೇಲೇ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ಇದು. ನಾನಿಲ್ಲಿ ಆ ಪಾತ್ರೆಗೆ ಅದನ್ನು ಕಟ್ ಮಾಡಿಟ್ಕೊಂಡಿರೋಂಥ ಪೀಸೆಲ್ಲ ಹಾಕಿ ಇದನ್ನು ನೀರಲ್ಲಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಬೇಯಿಸ್ಕೋಬಾರ್ದು, ಮೆತ್ತಗೆ ಚೆನ್ನಾಗಲ್ಲ, ಮೀಡಿಯಮ್ಮಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೇಯಿಸ್ಕೊಂಡು ಇದು ಬೆಂದಿದೆ. ನಾನೀಗ ಇದನ್ನು ನೀರು ಸಪ್ರೇಟ್ ಮಾಡೋಕ್ಕೆ ಒಂದು ಪಾತ್ರೆಗೆ ಸೋಸಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟ್ ಆಗಿದೆ. ಈಗ ನಾನಿಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳಲು 1 ಕಪ್ ಸಕ್ಕರೆ ತಗೊಂಡಿರೋಂಥ ಕಪ್ ಸಕ್ಕರೆಯಲ್ಲಿ 3/4 ಕಪ್ ನೀರನ್ನು ತಗೊಂಡಿದ್ದೀನಿ. ಈ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಂಡಾದಮೇಲೆ ನಂತರ ನಾನಿಲ್ಲಿ ಅದಕ್ಕೆ ಬೇಯಿಸಿಟ್ಕೊಂಡಿದ್ದಂತಹ ಪಪ್ಪಾಯಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಗಟ್ಟಿ ಆಗೋವರೆಗೂ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಗಟ್ಟಿ ಆಗೋ ಹಾಗೆ ಸಕ್ಕರೆ ಪಾಕ ಎಲ್ಲ ಪಪ್ಪಾಯಿಕಾಯಿ ಪೀಸ್ಗೆ ಅದು ಹೀರ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಫುಡ್ ಕಲರ್ನ ಹಾಕಿಟ್ಕೊಂಡಿದ್ದಂಥ ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿಟ್ಕೊಂಡಿದ್ದು ನಂತರ ನಾನಿಲ್ಲಿ 2 ಫುಡ್ ಕಲರ್ ತೊಗೊಂಡಿದ್ದೀನಿ. ನೀವು ಗ್ರೀನ್ ಕಲರ್ ಫುಡ್ ಕಲರ್ ಆದರೂ ಯೂಸ್ ಮಾಡ್ಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರ್ತದೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿಲ್ಲಿ 1 ಅವರ್ ಹಾಗೆ ಬಿಡ್ತಾಯಿದ್ದೀನಿ. ಇದನ್ನ ಹೀಗೆ ನೋಡಿ, ಈ ಥರ ನೀಟಾಗಿ ಫುಡ್ ಕಲರ್ಗೆ ಇದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ನಾನು 1 ಅವರ್ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಇದು ನೆನೆದ ನಂತರ 1 ಅವರ್ ಆದಮೇಲೆ ನಾನಿಲ್ಲಿ ಇದನ್ನು ಬಿಸಿಲಿಗೆ ಒಣಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ಇದನ್ನು ಒಣಾಕೋಬೋದು. ನಾನಿಲ್ಲಿ 5 ಅವರ್ಸ್ ಬಿಸಿಲಿಗೆ 5 ಗಂಟೆ ಬಿಸಿಲಲ್ಲಿ ಒಣಗಿದೆ. ಹಾಗೆ ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಒಮ್ಮೆ ಟ್ರೈ ಮಾಡಿ, ತುಂಬ ಸುಲಭ.